ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಿರೋ ಗ್ರಾಮದ ಉತ್ತರ ಕರ್ನಾಟಕದ ರೊಟ್ಟಿ ಜಾತ್ರೆ ಎಂದೇ ಪ್ರಸಿದ್ಧ ಆಗಿರುವಂತಹ ಶ್ರೀ ತೋಂಟದಾರ್ಯ ಮಠದ ಜಾತ್ರಾ ಮಹೋತ್ಸವ ಇದೇ ದಿನಾಂಕ ಜನವರಿ 18, 19, 20 3 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಲಿದೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ರೊಟ್ಟಿ ಜಾತ್ರೆ ಅಂತ ಹೇಳಿ ಪ್ರಸಿದ್ಧಿಯಾಗಿದೆ. ತಾಯಿ ಮಲಪ್ರಭೆಯ ಆಶೀರ್ವಾದದಿಂದ ಅರಳಿ ಇಂಥ ಶ್ರೀಮಂತ ಗ್ರಾಮ ಶಿರಿವಳ್ ಎಂಬ ನಾಮಧೇಯದಿಂದ ಶಿರೋಳ್ ಎಂದು ಗದಗ ಜಿಲ್ಲೆ ನರಗುಂದ ತಾಲೂಕು ಗ್ರಾಮ ಶಿರೋಳವಾಗಿದೆ. ಊರಿನ ಪ್ರಮುಖ ಶ್ರದ್ಧಾ ಕೇಂದ್ರವಾಗಿ ಶ್ರೀ ತೋಂಟದಾರ್ಯ ಮಠ ಪ್ರಸಿದ್ಧಿಯನ್ನ ಪಡೆದಿದೆ. ಶ್ರೀ ಅನ್ನದಾನ ಮಹಾಸ್ವಾಮಿಗಳು, ಶ್ರೀ ಸದಾಶಿವ ಮಹಾಸ್ವಾಮಿಗಳು, ಶ್ರೀ ಗುರುಬಸವ ಮಹಾಸ್ವಾಮಿಗಳು ಹಾಗೂ ಈ ಮಠವಾದ ಉದ್ಧಾರಕ್ಕೆ ತ್ರಿವಿಧ ದಾಸೋಹಿ ಗದಗ ಡಂಬಾಳದ ಶ್ರೀಗಳಾದಂತಹ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು, ಹಾಗೆ ಈಗ ಗದಗ ಡಂಬಾಳ ಮಠದ ಪೀಠಾಧಿಪತಿಗಳಾದಂತಹ ಸಿದ್ದರಾಮ ಮಹಾಸ್ವಾಮಿಗಳು ಹಾಗೂ 2ನೇ ವರ್ಷ ಜಾತ್ರಾ ಮಹೋತ್ಸವಕ್ಕೆ ಶ್ರೀಮಠದಲ್ಲಿ ಅತ್ಯಂತ ಉತ್ಸಾಹದಿಂದ ಕೆಲಸ ಕಾರ್ಯಗಳಿಗೆ ಭಕ್ತರನ್ನ ಹುರಿದುಂಬಿಸುವಂತಹ ಶ್ರೀ ಶಾಂತಲಿಂಗ ಮಹಾಸ್ವಾಮಿಗಳ ನೇತೃತ್ವ ಸಮ್ಮುಖತ್ವ ದಿವ್ಯ ಸಾನ್ನಿಧ್ಯದಲ್ಲಿ 3 ದಿನಗಳ ಕಾಲ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೆಯಲಿದೆ. ಈ ಜಾತ್ರಾ ಮಹೋತ್ಸವದ ಅಧ್ಯಕ್ಷರಾದಂತಹ ಶ್ರೀ ಶಿವಾನಂದ ಯಲಬೇಡಿ, ಶ್ರೀ ಉಪಾಧ್ಯಕ್ಷರಾದಂತಹ ಶ್ರೀಧರ್ ಶಿಪ್ರಿ, ಕಾರ್ಯದರ್ಶಿಗಳಾದಂತಹ ಬಸವರಾಜ್ ಕುರಿ, ಸಹಕಾರ್ಯದರ್ಶಿಗಳಂತಹ ಪರಶುರಾಮ್ ಮಡಿವಾಳರ್ ಹಾಗೂ ದಾಸೋಹ ಸಮಿತಿಯ ಅಧ್ಯಕ್ಷರಾದಂತಹ ಗೂಡುಸಾ ಬೆಲಿಗಾರ್, ಕಾರ್ಯಕ್ರಮ ಸಮಿತಿಯ ಅಧ್ಯಕ್ಷರಾದಂತಹ ನಾಗನಗೌಡ ತಿಮ್ಮನಗೌಡ್ರು, ಹಾಗೆ ಉತ್ಸವ ಸಮಿತಿ ಅಧ್ಯಕ್ಷರಾದಂತಹ ಕುಮಾರ್ ಮರಗುದ್ದಿ ಹಾಗೂ ಇನ್ನಿತರೆ ಸದಸ್ಯರು ಈ ಕಾರ್ಯಕ್ರಮದ ಒಂದು ಟೊಂಕ ಕಟ್ಟಿ 1 ತಿಂಗಳ ಕಾಲ ಈ ಜಾತ್ರಾ ಮಹೋತ್ಸವಕ್ಕೆ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದೇ ದಿನಾಂಕ 18 ಶನಿವಾರದಂದು ಕಾರ್ಯಕ್ರಮಗಳು ಈ ರೀತಿಯಾಗಿವೆ. ಬೆಳಗ್ಗೆ 11 ಗಂಟೆಗೆ ನರಗುಂದ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ಹಾಗೂ ನರಗುಂದ ತಾಲೂಕು ಪಶುಪಾಲನೆ ಪಶು ವೈದ್ಯ ಸೇವಾ ಇಲಾಖೆ, ಪಶು ಆಸ್ಪತ್ರೆ ನರಗುಂದ, ಶಿರೋಳ ಹಾಲು ಉತ್ಪಾದಕ ಸಹಕಾರಿ ಸಂಘ ಹಾಗೂ ಗುರುಬಸವ ಜನಕಲ್ಯಾಣ ಸಂಸ್ಥೆ ಇವರಿಂದ ಕೃಷಿ ಪ್ರಾತ್ಯಕ್ಷಿಕೆ ಹಾಗೂ ಜಾನುವಾರುಗಳ ಪ್ರದರ್ಶನ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಕೃಷಿ ಬಗ್ಗೆ ಶ್ರೀ ಮೃತ್ಯುಂಜಯ ವಸ್ತ್ರ ಉಪನ್ಯಾಸಕರು ಹಾಗೂ ಹೊಸ ಕೃಷಿಯಲ್ಲಿ ಹೊಸ ಸಂಶೋಧಕರು, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಕೃಷಿಯನ್ನ ಪ್ರಶಸ್ತಿಯನ್ನು ಪಡೆದಂತಹ ನಮ್ಮೂರನೇವರಾದಂತಹ ಮೃತ್ಯುಂಜಯ ವಸ್ತ್ರದವರು ಹಾಗೂ ಕೃಷಿ ಇಲಾಖೆ ನಿರ್ದೇಶಕರಾದಂತಹ ನರಗುಂದದವರು ಮಂಜುನಾಥ್ ಜಾನಮಟ್ಟಿ, ಹಾಗೆ ಪಶು ಸಂಗೋಪನಾ ಇಲಾಖೆಯ ಸಂತೋಷ್ ಕರಿಬೊಮ್ಮಣ್ಣವರವರು ಆಗಮಿಸಿ ಕೃಷಿ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನು ನೀಡ್ತಾರೆ. ಹಾಗೂ ಜಾನುವಾರುಗಳು, ರಾಸುಗಳು, ಜಾನುವಾರುಗಳಲ್ಲಿ ಜವಾರಿ ಮತ್ತು ಜರ್ಸಿ ಹಾಗೂ ಈಗ ಹೊಸ ಜಾನುವಾರುಗಳನ್ನು ಪ್ರದರ್ಶನ ಮಾಡಿ ಅದಕ್ಕೆ ಸೂಕ್ತವಾದಂತಹ ಬಹುಮಾನಗಳನ್ನು ಕೊಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿರುವಂತಹ ಕೃಷಿಕರು ಪಾಲ್ಗೊಂಡು ಇದರ ಸದುಪಯೋಗವನ್ನು ತೆಗೆದುಕೊಳ್ಳಬೇಕು. ಹಾಗೆ ಸಾಯಂಕಾಲ 5 ಗಂಟೆಗೆ ಶ್ರೀ ತೋಂಟದಾರ್ಯ ಮಠದ ತೇರು ಸಾಗುವುದು. ಈ ಕಾರ್ಯಕ್ರಮದಲ್ಲಿ ಮನರಂಜನಾ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಹಾಗೂ ನಮ್ಮ ಮಠದ ಶಾಂತಲಿಂಗ ಮಹಾಸ್ವಾಮಿಗಳು ಹಾಗೂ ಹರಗುರು ಚರಮೂರ್ತಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಹಾಗೆ ಸಾಯಂಕಾಲ 7 ಗಂಟೆಗೆ ಕಳೆದ 20 ದಿನಗಳಿಂದ ನಡೆದಂತಹ
ಶ್ರೀ ಪ್ರಭಾಕರ್ ಉಳ್ಳಾಗಡ್ಡಿ ಅವರಿಂದ ನಡೆದಂತ ಪುರಾಣ ಪ್ರವಚನ ಶಿವಸ್ವರೂಪಿ ಶ್ರೀ ಅತನಿ ಮುರುಗೇಂದ್ರ ಶಿವಯೋಗಿಗಳ ಪುರಾಣ ಮಂಗಲವಾಗಲಿದೆ. ಈ ಕಾರ್ಯಕ್ರಮದ ಸಮ್ಮುಖತ್ವವನ್ನು ಮಣ್ಯರಂಜನ ಪ್ರಣಮನ್ ಸ್ವರೂಪಿ ಪ್ರಭು ಮಹಾಂತ ಮಹಾಸ್ವಾಮಿಗಳು, ವ್ಯಕ್ತಮಠ ಶೇಗುಣಸಿ ತಾಲೂಕು ಅತನಿ, ಶ್ರೀಮದ್ ಸಿದ್ಧಲಿಂಗ ಶಿವಾಚಾರ್ಯರು ಕಲ್ಮಠ ಸಿಂಧನೂರು, ಪೂಜ್ಯ ಶ್ರೀ ಮುದಪ್ಪಯ್ಯ ಮಹಾಸ್ವಾಮಿಗಳು ಲಿಂಗಬಸವೇಶ್ವರ ಮಠ ಮೆಣಸಿಗಿ, ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದಂತಹ ಬಿಆರ್ ರಾಮಗಲ್, ಮಿಥುನ್ಜಿ ಪಾಟೀಲ್ ಪುರಸಭೆ ಸದಸ್ಯರು ರೋಣ, ಶ್ರೀ ಸಿದ್ದಪ್ಪ ಬಂಡಿ ಅಧ್ಯಕ್ಷರು ವೀರಶೈವ ಲಿಂಗಾಯತ ಸಮಾಜ ಗಜೇಂದ್ರಗಡ, ಎಸ್.ಕೆ. ಪಾಟೀಲ್ ಜಿಲ್ಲಾ ಅಧ್ಯಕ್ಷರು ಗುತ್ತಿಗೆದಾರ ಸಂಘ ಗದಗ್, ಬಿ.ಎನ್. ಪಾಟೀಲ್ ತಾಲೂಕು ಅಧ್ಯಕ್ಷರು ಗುತ್ತಿಗೆದಾರ ಸಂಘ ನರಗುಂದ, ಎಂ.ಎಫ್. ಪಾಡೀನ್ ತಾಲೂಕು ಉಪಾಧ್ಯಕ್ಷರು ಗುತ್ತಿಗೆದಾರ ಸಂಘ ನರಗುಂದ, ಬಸವರೆಡ್ಡಿ ವಿ ಹಂಚಿನಾಳ್ ಸದಸ್ಯರು ಜಿಲ್ಲಾ ಗುತ್ತಿಗೆದಾರ ಸಂಘ ಗದಗ್, ಅನಿಲ್ ದರೇಣ್ಣವರು ಸದಸ್ಯರು ಜಿಲ್ಲಾ ಗುತ್ತಿಗೆದಾರ ಸಂಘ ಗದಗ್, ಎಸ್.ಆರ್. ಹಾಲಗೌಡರು ಖಜಾಂಚಿ ತಾಲೂಕು ಗುತ್ತಿಗೆದಾರ ಸಂಘ ನರಗುಂದ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಸತತ 20 ದಿನಗಳ ಕಾಲ ವಚನ ಸಂಗೀತವನ್ನ ಉಣಬಡಿಸಿದಂತಹ ಮುತ್ತಣ್ಣ ಭೀಮಪ್ಪ ಹೂಲಿ ಸಾಕಿನ ಕಡ್ಲಿಕೊಪ್ಪ, ತಬಲಾ ವಾದಕರಾಗಿ ಶ್ರೀ ಗುರುಪಾದ ಭಜಂತ್ರಿ ಸಾಕಿನ ಕರಂಬಿ ಇವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಸನ್ಮಾನವನ್ನ ಇಟ್ಟುಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಯೋಗಪಟು ಶ್ರೀ ಸಂಜಯ್ ಪುರುತಪ್ಪ ಜಂಗಿನ್ ಅವರನ್ನ ಸನ್ಮಾನ, ಶ್ರೀಮತಿ ಶೋಭಾ ಕುಬ್ಕಡ್ಡಿ ವ್ಯವಸ್ಥಾಪಕರು ಕೆವಿಜಿ ಬ್ಯಾಂಕ್ ಸಿರೋಳ್ ಇವರಿಗೂ ಸನ್ಮಾನ ಕಾರ್ಯಕ್ರಮವಿದೆ. ಹಾಗೂ ರಾತ್ರಿ 10 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಆಯ್ಕೆಯಾದ ಜೈ ಕಿಸಾನ್ ಕಲಾ ತಂಡ ಕೊನ್ನೂರ್ ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. 2ನೇ ದಿನದ ಕಾರ್ಯಕ್ರಮ ಮಹಾಪೂಜೆ ಹಾಗೂ ರೊಟ್ಟಿ ಜಾತ್ರೆ. ಬೆಳಿಗ್ಗೆ 10:30ಕ್ಕೆ ಗದಗ್ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಜಗದ್ಗುರು ತೋಂಟದಾರ್ಯ ಆಂಗ್ಲ ಮಾಧ್ಯಮ ಶಾಲೆಗೆ ಭೂಮಿ ಪೂಜೆ ಹಾಗೂ ಗುರುಬಸವ ಪ್ರೌಢಶಾಲೆಯ ಕೇಂದ್ರ ಸರ್ಕಾರದಿಂದ ಮಂಜೂರಾದ ಅಟಲ್ ಟೆಕರಿಂಗ್ ಲ್ಯಾಬ್ ಉದ್ಘಾಟನೆಯನ್ನು ನಡೆಯಲಿದೆ. ಬೆಳಿಗ್ಗೆ 11 ಗಂಟೆಗೆ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ. ಇದರ ಸದುಪಯೋಗವನ್ನು ಈ ಸುತ್ತಮುತ್ತಲಿರುವಂತಹ ಎಲ್ಲ ಜನರು ಸದುಪಯೋಗ ಪಡಿಸಬೇಕು. ಶಿರೋಳ್ ಔಷಧಿ ವರ್ತಿಕರ ಸಂಘ, ಗುರುಬಸವ ಜಲಕನ್ಯಾಲ ಸಂಸ್ಥೆ, ವಾಸಂತಿ ವಿಜನ್ ಕೇರ್ ಹಾಗೂ ಹುಬ್ಬಳ್ಳಿ ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಕಿಮ್ಸ್ ಇವರ ಸಂಯುಕ್ತಾಶ್ರಯದಲ್ಲಿ ಜರುಗುವುದು. ಈ ಕಾರ್ಯಕ್ರಮದಲ್ಲಿ ಎಲುಬು, ಕೀಲು, ಹಲ್ಲು ಹಾಗೂ ಕಣ್ಣಿನ ತಪಾಸಣೆ ನಡೆಯುವುದು. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಬಸವರಾಜ್ ಎಸ್ ಚೌಧರಿ ಎಂಬಿಬಿಎಸ್ ಅರ್ಥೋ ಡಿಎನ್ಬಿ ಬದಾಮಿ ಅವರು, ಡಾಕ್ಟರ್ ಶ್ವೇತಾ ಬಿ ಚೌಧರಿ ಬಿಡಿಎಸ್ ಎಂಡಿಎಸ್ ಬದಾಮಿ, ಡಾಕ್ಟರ್ ವೀರಣ್ಣ ಬ್ಯಾಳಿ ಎಂಎಸ್ಸಿ ನೇತ್ರ ತಜ್ಞರು ಶಿರೋಳ್ ಹಾಗೂ ಶಿರೋಳ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿಗಳು ಹಾಗೂ ಸ್ಥಳೀಯ ಎಲ್ಲ ವೈದ್ಯಾಧಿಕಾರಿಗಳು ಇದರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು. ಇದಕ್ಕೆ ಸಂಬಂಧಪಟ್ಟಂತ ರೋಗಿಗಳು ಬಂದು ಆ ರೋಗಿಯ ತಪಾಸಣೆ ಮಾಡಿಸಿಕೊಂಡು ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಹಾಗೆ ಸಾಯಂಕಾಲ 5 ಗಂಟೆಗೆ ಮಹಾಪೂಜೆ ಜಂಗಮೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಹಾಗೆ ಸಾಯಂಕಾಲ 7 ಗಂಟೆಗೆ ಕನ್ನಡ ಜಂಗಮ ಗ್ರಂಥ ಲೋಕಾರ್ಪಣೆ ಸಮಾರಂಭ ನಡೆಯಲಿದೆ. ಶ್ರೀ ಲಿಂಗೈಕ್ಯ ಪೂಜೆ ಶ್ರೀ ಮಣಿರಂಜನ ಪ್ರಣಮ ಸ್ವರೂಪಿ ಗುರುಬಸವ ಮಹಾಸ್ವಾಮಿಗಳ ಶಿರೋಳ್ ಹಾಗೂ ಚಿಂತನಿಯವರ ಜೀವನ ಚರಿತ್ರೆಯಾಧಾರಿತ ಕನ್ನಡ ಜಂಗಮ ಗ್ರಂಥ ಲೋಕಾರ್ಪಣೆ ಸಮಾರಂಭ. ಇದರ ಸಮ್ಮುಖತ್ವವನ್ನು ಪೂಜ್ಯ ಶ್ರೀ ಮಣಿ ಸದಾಶಿವ ಮಹಾಸ್ವಾಮಿಗಳು ಹುಕ್ಕೇರಿಮಠ ಹಾವೇರಿ ಹಾಗೂ ಉಪಾಧ್ಯಕ್ಷರು ಶಿವಯೋಗ ಮಂದಿರ ಸಂಸ್ಥೆ, ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಪಿಸಿ ಗದ್ದಿಗೌಡ ಸಂಸದರು ಲೋಕಸಭಾ ಕ್ಷೇತ್ರ ಬಾಗಲಕೋಟ್, ಸನ್ಮಾನ್ಯ ಶ್ರೀ ಸಿ ಪಾಟೀಲ್ ಮಾಜಿ ಸಚಿವರು ಹಾಗೂ ಹಾಲಿ ಜನಪ್ರಿಯ ಶಾಸಕರು ನರಗುಂದ್, ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಶಾಸಕರು ವಿಜಯಪುರ, ಸನ್ಮಾನ್ಯ ಶ್ರೀ ಎಸ್.ವಿ. ಸಂಕನೂರ್ ವಿಧಾನ ಪರಿಷತ್ ಸದಸ್ಯರು ಗದಗ್, ಸನ್ಮಾನ್ಯ ಶ್ರೀ ಎಸ್.ಎಸ್. ಪಟ್ಟಣ ಶೆಟ್ಟರ್ ಕಾರ್ಯದರ್ಶಿಗಳು ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠ ಗದಗ್ ಇವರೆಲ್ಲೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು. ಹಾಗೆ ಈ ಕಾರ್ಯಕ್ರಮದ ನಂತರ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಶ್ರೀಮತಿ ಪ್ರಭಾವತಿ ಮಾಸ್ತಮರಡಿ ಅಧ್ಯಕ್ಷರು ಪ್ರಭಾವತಿ ಫೌಂಡೇಶನ್ ಬೆಳಗಾವಿ ಹಾಗೂ ಸದಸ್ಯರು ಎಐಸಿಸಿ ಬೆಂಗಳೂರು, ಸಂತೋಷ್ ಈಶ್ವರ್ ವಸ್ತ್ರ ಸಾಕಿನ್ ಹುಬ್ಬಳ್ಳಿ, ಗ್ರಂಥ ದಾಸೋಹಿಗಳು ಪ್ರಕಾಶ್ ಗಿರಿಮಲ್ಲನ್ನವರ್ ಖ್ಯಾತ ಸಾಹಿತಿಗಳು ಬೆಳಗಾವಿ ಗ್ರಂಥ ರಚನೆಕಾರರು,
ಸಿದ್ಧಲಿಂಗ ಎಚ್ ಕಲ್ಲಾಪುರ ಹಿರೇಮಠ ಸಾಕಿನ್ ಶಿರೋಳ್, ಎಸಿಬಿ ಪೊಲೀಸ್ ಇಲಾಖೆ ಚಿತ್ರದುರ್ಗ, ಶ್ರೀ ವೀರಣ್ಣ ಗಂಗಾಧರ ಮರಗುದ್ದಿ ಸಾಕಿನ್ ಶಿರೋಳ್ ಮ್ಯಾನೇಜರ್ ಜಿಲ್ಲಾ ಪಂಚಾಯತ್ ಧಾರವಾಡ ಇವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಹಾಗೆ ಮೂರನೇ ದಿನದ ಕಾರ್ಯಕ್ರಮ ಲಘು ರಥೋತ್ಸವ ಬೆಳಗ್ಗೆ 10:30 ಗಂಟೆಗೆ ವಚನ ಓದು ಸ್ಪರ್ಧೆ ಹಾಗೂ ಅದರ ಅರ್ಥ ವಿವರಣೆಯನ್ನ ನರಗುಂದ ತಾಲೂಕು ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘ ಗ್ರಾಮ ಘಟಕ ಶಿರೋಳ್ ಹಾಗೂ ಗುರುಬಸವ ಜಲಕನ್ಯಾ ಸಂಸ್ಥೆ ಶಿರೋಳ್ ಅವರ ಸಂಯುಕ್ತಾಶ್ರಯದಲ್ಲಿ ಈಗಿನ ಪೀಳಿಗೆಗೆ ಉಪಯೋಗವಾಗುವಂತಹ ವಚನಗಳ ಬಗ್ಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಈ ಸುತ್ತಮುತ್ತಲಿರುವಂತಹ ಎಲ್ಲ ಅಕ್ಕನ ಬಳಗ ಶಾಲೆಯ ವಿದ್ಯಾರ್ಥಿಗಳು, ಕಾಲೇಜು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡ್ಕೊಂಡು ವಚನದ ಬಗ್ಗೆ ತಿಳ್ಕೊಳ್ಳಬೇಕಾಗಿ ವಿನಂತಿ. ಹಾಗೆ ಮಧ್ಯಾಹ್ನ 12 ಗಂಟೆಗೆ ಸಂಗ್ರಾಣಿ ಕಲ್ಲು ಸಿಡಿ ಹೊಡೆಯುವುದು ಹಾಗೂ ಪುರುಷ ಮತ್ತು ಮಹಿಳಾ ಕುಸ್ತಿ ಸ್ಪರ್ಧೆಗಳನ್ನ ಹಮ್ಮಿಕೊಳ್ಳಲಾಗಿದೆ. ಸಾಯಂಕಾಲ 4 ಗಂಟೆಗೆ ಲಘು ರಥೋತ್ಸವ. ಈ ಲಘು ರಥೋತ್ಸವದಲ್ಲಿ ಭವ್ಯ ಮೆರವಣಿಗೆ ನಡೆಯಲಿದೆ. ಭವ್ಯ ಮೆರವಣಿಗೆಯಲ್ಲಿದ್ದ ಹುಬ್ಬಳ್ಳಿಯ ದರ್ಬಾರ್ ಬ್ಯಾಂಡ್ ಕಂಪನಿಯ ಸಕಲ ಬ್ಯಾಂಡ್ ಕಂಪನಿ ಹಾಗೂ ಕಲ್ಮೇಶ್ವರ ಯುವಕ ಮಂಡಳದಿಂದ ನಂದಿಕೋಲಿನ ಸೇವೆ ಹಾಗೂ ದುರ್ಗಾದೇವಿ ಶಾಂಭವಿ ಮಹಿಳಾ ಮಂಡಳದ ವತಿಯಿಂದ ವಚನ ಸಂಗೀತ, ಬಸವೇಶ್ವರ ಯುವಕ ಮಂಡಳದ ಕರಡಿ ಮಜಲು, ವೀರದೇವರ ಭಕ್ತರಿಂದ ಡೋಳನ ಸೇವೆ, ಜ್ಯೋತಿಬಾಯಿ ಪುಳೆ ಯುವಕ ಮಂಡಳದಿಂದ ಹಲಗೆ ಸೇವೆ ಹಾಗೂ ಯೋಗಾಸನ ಹಂಪಸಾಗರ ಪರ್ವತ ಮುರದೇವರ ಯೋಗ ಶಾಲೆಯ ವಿದ್ಯಾರ್ಥಿಗಳಿಂದ ಪಲ್ಲಕ್ಕಿ ಸೇವೆ. ಈ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಶಿರೋಳ್ ತೋಂಟದಾರ್ಯ ಮಠದಿಂದ ಸಾಗಿ ಶಿರೋಳ್ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಶ್ರೀಮಠಕ್ಕೆ ಹೊಳೆ ಮರಳಿ ಬಂದು ಲಘು ರಥೋತ್ಸವ ನಡೆಯಲಿದೆ. ಹಾಗೆ ಸಾಯಂಕಾಲ 7 ಗಂಟೆಗೆ ರಸಮಂಜರಿ ಕಾರ್ಯಕ್ರಮ ಚೇತನ್ ಗೆಳೆಯರ ಬಳಗ ಶಿರೋಳ್ ಇವರ ಸಹಯೋಗದಲ್ಲಿ ಶಿವಕುಮಾರ ಸ್ವಾಮಿ ಮೆಲೋಡಿಸ್ ಧಾರವಾಡ ಇವರಿಂದ ಅತ್ಯುತ್ತಮ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಸಮ್ಮುಖತ್ವವನ್ನು ಶಿವಪೂಜಾ ಶಿವಾಚಾರ್ಯ ನವಗ್ರಹ ಹಿರೇಮಠ ಬದಾಮಿ, ಶ್ರೀ ಮಂಜುನಾಥ ಮಹಾಸ್ವಾಮಿಗಳು ಸಿದ್ದರಾಮೇಶ್ವರ ಮಠ ಕಿತ್ಲಿ ಹಾಗೂ ನಮ್ಮೂರಿನವರೇ ಆದಂತಹ ಹಿರೇಮಠದ ವೇದಮೂರ್ತಿ ಶ್ರೀ ಅಪ್ಪಯ್ಯನವರ ಹಿರೇಮಠ್, ವೇದಮೂರ್ತಿ ಶ್ರೀ ವೀರಯ್ಯನವರ ಹಿರೇಮಠ್, ವೇದಮೂರ್ತಿ ಶ್ರೀ ರುದ್ರಯ್ಯನವರ ಹಿರೇಮಠ್, ಮುಖ್ಯ ಅತಿಥಿಗಳ ಹೆಸರಾಗಿ ಮಾನ್ಯ ಶ್ರೀ ಶ್ರೀಶೈಲ್ ತಳವಾರ್ ತಾಲೂಕು ದಂಡಾಧಿಕಾರಿಗಳು ನರಗುಂದ್, ಶ್ರೀ ಮಾನ್ಯ ಶ್ರೀ ಮಂಜುನಾಥ್ ನಡುವಿನಮನಿ ಸಿಪಿಐ ನರಗುಂದ್, ಮಾನ್ಯ ಶ್ರೀ ಸಂಗಮೇಶ್ ಎನ್ ಕೋಳಿ ಮಾಧ್ಯಮ ವಕ್ತಾರರು ಕೆಪಿಸಿಸಿ ಬೆಂಗಳೂರು. ಸನ್ಮಾನ ಕಾರ್ಯಕ್ರಮ ಡಾಕ್ಟರ್ IS ಕಟಗೇರಿ ನಿವೃತ್ತ ಕೃಷಿ ಅಧಿಕಾರಿಗಳು ಧಾರವಾಡ, ಶ್ರೀ YB ಸಂಕನಗೌಡ್ PDO ಗ್ರಾಮ ಪಂಚಾಯತ್ ಶಿರೋಳ್ ಇವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ತೋಂಟದಾರ ಜಾತ್ರಾ ಮಹೋತ್ಸವದ ಪ್ರಮುಖ ಆಕರ್ಷಣೆ ಅಂತಂದ್ರೆ ರೊಟ್ಟಿ ಜಾತ್ರೆ. ರೊಟ್ಟಿ ಜಾತ್ರೆಯನ್ನ ಶ್ರೀಮನ್ನನ ಪರಮಸ್ವರೂಪಿ ಗದಗ ಡಂಬಳದ ಸಿದ್ಧಲಿಂಗ ಸ್ವಾಮೀಜಿಯವರು ಡಂಬಳ ಗ್ರಾಮದಲ್ಲಿ ಪ್ರಾರಂಭ ಮಾಡಿದರು. ಆ ನಂತರ ಶಿರೋಳ ಗ್ರಾಮದಲ್ಲಿ ಈ ರೊಟ್ಟಿ ಜಾತ್ರೆಯನ್ನ 30 ವರ್ಷಗಳಿಂದ ನಡೀತಾ ಇದೆ. ಈ ರೊಟ್ಟಿ ಜಾತ್ರೆ ಪ್ರಮುಖ ಆಕರ್ಷಣೆ ಅಂತಂತಂದ್ರೆ ರೊಟ್ಟಿಯನ್ನ ಶಿರೋಳ ಹಾಗೂ ಸುತ್ತಮುತ್ತಲ ಗ್ರಾಮಗಳಂತಹ ಕಪ್ಲಿ, ಕಲ್ಲಾಪುರ, ಕಿತ್ಲಿ, ರಡ್ಡೇರನೂರು, ಖಾನಾಪುರ, ಗಂಗಾಪುರ, ಹದ್ಲಿ, ನರಗುಂದ, ಹೊಳೆಯಾಲೂರು, ಗುಳಗಂದಿ, ಕರ್ಕಿಕಟ್ಟಿ ಹಿಂಗ ಸುತ್ತಮುತ್ತಲು ಇನ್ನೂ ಅನೇಕ ಗ್ರಾಮಗಳಿಂದ ಭಕ್ತರು ರೊಟ್ಟಿಗಳನ್ನ ತಾನೇ ತಂದು ಜಾತ್ರೆಯನ್ನ ಮಾಡ್ತಿದ್ರು. ಇದು ಜಾತ್ರೆ ವರ್ಷದ ವರ್ಷಕ್ಕೆ ಬೆಳೆಯುತ್ತಾ ಈಗ 20 ಕ್ವಿಂಟಲ್ ಜೋಳದ ಜಾತ್ರೆಯಾಗಿ ಪರಿವರ್ತನೆ ಆಗಿದ್ದು 20ರಿಂದ 25 ಕ್ವಿಂಟಲ್ ಜೋಳದ ರೊಟ್ಟಿ ಜೋಳವನ್ನು ತರಿಸಿ 1 ತಿಂಗಳ ಮುಂಚೆನೆ ಅದನ್ನ ಸ್ವಚ್ಛ ಮಾಡಿ ಗ್ರಾಮದ ಪ್ರತಿ ಮನೆಗೆ ಒಂದೊಂದು ಸೇರು ಹಿಟ್ಟುಗಳನ್ನು ಹಾಕಿ ಆ ಒಂದು ಸೇರಿನ ಜೊತೆ ಜನರು ತಮ್ಮದೊಂದು ಸೇರು ಸೇರಿಸಿ 2 ಸೇರಿನ ರೊಟ್ಟಿಗಳನ್ನ ಶ್ರೀಮಠಕ್ಕೆ ತಂದು ಒಂದು ಸಮುದಾಯ ಭವನದಲ್ಲಿ ಅವನು ರಾಶಿಗಟ್ಟಲೆ ಒಟ್ಟಿ ಅದನ್ನು 2ನೇ ದಿನದ ಕಾರ್ಯಕ್ರಮ ರೊಟ್ಟಿ ಜಾತ್ರೆಯಲ್ಲಿ ಕಟಮ್ ಅಂತ ಹೇಳಿ ಕಡಿಯುವುದು ತಿನ್ನುವುದು ನೋಡಿದ್ರೆ ಅದೊಂದು
ಅದೊಂದು ವಿಸ್ಮಯಕಾರಿಯಾದಂತಹ ಸನ್ನಿವೇಶ. ಇದಕ್ಕೆ ಪೂರ್ವ ತಯಾರಿಯಾಗಿ ಒಂದು ತಿಂಗಳ ಮುಂಚೆನೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಗಜ್ರಿ ಹಾಗೂ ಸೌತೆಕಾಯಿ ಇದು ಪ್ರಮುಖವಾಗಿ ಕರಿಹಿಂಡಿಗೆ ಉಪಯೋಗಿಸ್ತಾರೆ. ಒಂದು 5-6 ಕ್ವಿಂಟಲ್ 5ರಿಂದ 6 ಕ್ವಿಂಟಲ್ ಸೌತೆಕಾಯಿ, 5ರಿಂದ 6 ಕ್ವಿಂಟಲ್ ಗಜ್ರಿ. ಇದಕ್ಕೆ ಪ್ರಮುಖವಾಗಿ ಕರಿಹಿಂಡಿಯನ್ನ ಮೊದಲಿನ ಗಡಿಗೆ ಒಳಗೆ ಹಾಕ್ತಿದ್ರು. ಗಡಿಗೆ ಒಳಗೆ ಹಾಕಿ ಅದನ್ನ ತಿಂಗಳಗಂಟ್ಲೆ ನಾವು ತಿಂತಿದ್ವಿ. ಅದನ್ನ ಶ್ರೀಮಠದಲ್ಲಿ ಜಾತ್ರೆ 2 ದಿನ ಮುಂಚೆನೆ ಕರಿಹಿಂಡಿಯನ್ನ ಹಾಕಿ ಶ್ರೀಗಳು ನಮ್ಮ ಶಾಂತಲಿಂಗ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದನೇ ಅದನ್ನ ಕರಿಹಿಂಡಿ ಹಾಕಿದ್ದಾರೆ ಈ ಸಲ. ಆ ನಂತರ 20 ದಿನಗಳಿಂದ ಪುರಾಣ ಪ್ರವಚನಕ್ಕೆ ನಮ್ಮೂರಿನ ತನುಮನದಿಂದ ದಾಸೋಹ ಸಮಿತಿಯವರು ಪ್ರಮುಖವಾಗಿ ಗುಡುಸಾ ಬೇಲ್ಗಾರ್, ವೆಂಕಪ್ಪ ಶಾಂತಿಗಿರಿ, ಬಸವರಾಜ ಗಡ್ಡಿ, ಸಿದ್ದಪ್ಪ ಸೂರ್ಯಬಾನ್, ಇನ್ನೂ ಅನೇಕರು ತಮ್ಮ ಹೆಸರು ತನುಮನವನ್ನ ಸಲ್ಲಿಸ್ತಾರೆ. ಶರಣಪ್ಪ ಕುಪ್ಪ, ಸತ್ಯಪ್ಪ ಹಾಗೂ ಇನ್ನೂ ಅನೇಕರು ತಮ್ಮ ತನುಮನ ದನದಿಂದ 20 ದಿನಗಳ ಕಾಲ ನಿರಂತರ ಪ್ರಸಾದ ಸೇವೆಯನ್ನ ಯಾವುದೇ ತಮ್ಮಿಂದ ಉಚಿತವಾಗಿ ಬಂದು ಆ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಹಾಗೂ ಶ್ರೀಮಠಕ್ಕೆ ಈ ಊರಿನ ಹೆಣ್ಣು ಮಕ್ಕಳ ಪಾತ್ರ ಇದಕ್ಕೆ ಬಹಳ ಮಹತ್ವದ. ರೊಟ್ಟಿಯನ್ನು ಮಾಡಿಕೊಡುವುದು ಹಾಗೂ ಕಾಯಿಪಲ್ಯವನ್ನು ಹೆಚ್ಚುವುದು ಹಾಗೂ ಇನ್ನಿತರೆ ಕೆಲಸ ಕಾರ್ಯಗಳನ್ನು ಮಾಡುವುದು ಬಹಳ ವಿಜೃಂಭಣೆಯಿಂದ ರೊಟ್ಟಿ ಜಾತ್ರೆಯನ್ನ ಎಲ್ಲರೂ ಬಂದು ಪಾಲ್ಗೊಳ್ಳಬೇಕು. ಹಾಗೂ ಒಂದು 7-8 ಕ್ವಿಂಟಲ್ ಬಾಣವನ್ನು ತಯಾರು ಮಾಡ್ತಾರೆ. ಆ ಬಾಣದಲ್ಲಿ ಅಗಸಿ ಚಟ್ನಿ, ಆ ಬಾಣದಿಂದ ಅಗಸಿ ಚಟ್ನಿಯನ್ನು ತಿಂದ್ರೆ ಒಂಥರ ಉಲ್ಲಾಸ ಅಂತ ಪ್ರಸಾದ. ಆ ಪ್ರಸಾದವನ್ನು ಸವಿಯಲು ನಮ್ಮೂರಿನ ರೊಟ್ಟಿ ಜಾತ್ರೆಗೆ 18, 19, 20 3 ದಿನ ಕಾಲ ಬಂದು ಈ ಕಾರ್ಯಕ್ರಮವನ್ನ ನೋಡಿ ಈ ಕಾರ್ಯಕ್ರಮದಲ್ಲಿ ತಾವು ರೊಟ್ಟಿಯನ್ನ ತಿಂದು ಆ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಶಾಂತವದನದೊಳು ಕಾಂತಿಯ ಸೂಸುವ ರವಿ ತೇಜನೆ, ತೋಂಟದ ಸಿದ್ಧಲಿಂಗ ಶ್ರೀಗಳ ಪ್ರಿಯ ಶಿಷ್ಯನೇ, ಭೈರನಟ್ಟಿಯ ಬೆಳಕು ಜಗದಲ್ಲಿ ನೀ ಹರಡಿದೆ, ಪ್ರೀತಿ ಹಂಚಿ ದ್ವೇಷ ದೂರ ತಳ್ಳಿ ಎಂದು ಸಾರಿದೆ, ಧರ್ಮದ ಮೂರ್ತಿಯೇ ಭಕ್ತರ ಮನಜ್ಯೋತಿಯೇ, ಕಾಯಕದಿ ಕೈಲಾಸವ ಕಾಣಿರೆವುದು ಸಾರಿದವ, ಕಲೆಗಳ ಬೆಳೆಸಿ ಕನ್ನಡ ಉಳಿಸು ಮಹಾದೇವ, ಧರ್ಮದ ಮೂರ್ತಿಯೇ ಭಕ್ತರ ಮನಜ್ಯೋತಿಯೇ. ಕನ್ನಡ ಕಂಪಿನ ಪರಿಮಳಕ್ಕೆ ಕಾರ್ಮೋಡ ಅಪ್ಪಳಿಸೋ ಆ ಘಳಿಗೆ, ಕನ್ನಡ ಸೌರಭ ಅಂಚಲು ನೀವು ನಡೆದಿರಿ ಕಾಲ್ನಡಿಗೆ, ನಾಡ ಪ್ರೇಮ ಮನದಿ ಬಿತ್ತಿ ಬೆಳೆಸಿದಿರಿ ನಾಡ ಭಕ್ತಿ,
ಹೊರಡಲು ಕನ್ನಡದ ತೇರು ಮಠದಿ ಮೊಳಗಿತು ಮಂಗಳ ಗೀತೆ ಎಲ್ಲರ ಮನದಿ ಕನ್ನಡದ ಶಾಸ್ತ್ರೀಯ ಸ್ಥಾನಕ್ಕೆ ಹೋರಾಡಿದ ಪ್ರಭುವೇ ಕನ್ನಡ ಕುಲಗುರುವೇ ನೀ ಕನ್ನಡ ಮಠದೊಡೆಯ ನೀ ಅಳಿವಿನಂಚಿನ ಕಲೆಯ ರಕ್ಷಣೆಗೆ ಸಂಘವ ಸ್ಥಾಪಿಸಿದೆ ನೀನು ಅನುಭವಿಗಳ ಅಮೃತವಾಣಿಲಿ ಬರೆದು ಮುನ್ನುಡಿಯನು ಭಕ್ತರ ಹೃದಯದಲ್ಲಿ ನೆಲೆ ನಿಂತೆ ನೀನು ಅಲ್ಲಿ ತ್ರಿವಿಧ ದಾಸೋಹ ಗೈಯುತ್ತ ನಡೆದು ನೊಂದ ಜನರ ಕೈಯನ್ನು ಹಿಡಿದು ಯುವ ಜನಕ್ಕೆ ಸನ್ಮಾರ್ಗ ತೋರು ಮಹಾಯೋಗಿ ಧರ್ಮದ ಮೂರ್ತಿಯೇ ಭಕ್ತರ ಮನಜ್ಯೋತಿಯೇ ಶರಣು ಬಂದೆ ಹರಸು ತಂದೆ ನಿಮ್ಮಯ ಪಾದಕ್ಕೆ ಶರಣೆಂದೆ ನಿನ್ನ ಕರುಣೆಯ ನೆರಳಲ್ಲಿ ನಮ್ಮನು ನಡೆಸೋ ಮುಂದೆ ಸದ್ಬುದ್ಧಿ ನಮಗೆ ನೀಡಿ ದುರ್ಬುದ್ಧಿ ದೂರ ಮಾಡಿ ಅಕ್ಷರದ ಹಣತೆಯನ್ನು ನಮಗೆಲ್ಲ ಹಂಚಿ ಜ್ಞಾನದ ಜ್ಯೋತಿಯನ್ನು ನಮ್ಮೊಳಗೆ ಹಚ್ಚಿ ನಮ್ಮ ಬಾಳು ಬೆಳಗು ದೀಪವಾಗು ನೀ ಪ್ರಭುವೇ ಧರ್ಮದ ಮೂರ್ತಿಯೇ ಭಕ್ತರ ಮನಜ್ಯೋತಿಯೇ ಕಾಯಕದಿ ಕೈಲಾಸವ ಕಾಣಿರೆಂದು ಸಾರಿದವ ಕಲೆಗಾಳ ಬೆಳೆಸಿ ಕನ್ನಡ ಉಳಿಸೋ ಮಹಾದೇವ ಧರ್ಮದ ಮೂರ್ತಿಯೇ ಭಕ್ತರ ಮನಜ್ಯೋತಿಯೇ ಸಿದ್ಧಲಿಂಗೇಶ ಶ್ರೀ ಸಿದ್ಧಲಿಂಗೇಶ ಎದ್ದು ಬಾ ಎದ್ದೇಳು ಎದ್ದು ಬಾ ಎದ್ದು ಬಾ ಎದ್ದು ಬಾ ಎದ್ದು ಬಾ ಸಿದ್ಧಲಿಂಗೇಶ್ವರನೇ ಉದ್ಧರಿಸಲು ನಮ್ಮ ಧರೆಗೆ ಸ್ವಾಮಿ ಉದ್ಧರಿಸಲು ಬಾರೋ ಧರೆಗೆ ಸಿದ್ಧಲಿಂಗೇಶ
ಹೋದರು ಸುತ್ತ ಕತ್ತಲೆಯ ತುಂಬಿಹುದು ಕಂಗಡಿದ್ದರು ಕುರುಡರಾಗಿ. ತಂದೆ ತಂದೆ ಎತ್ತ ಹೋದರು ಸುತ್ತ ಕತ್ತಲೆಯ ತುಂಬಿಹುದು ಕಂಗಡಿದ್ದರು ಕುರುಡರಾಗಿ. ಬೀಳುತ್ತ ಏಳುತ್ತ ಕಂಬನಿಯ ಮಿಡಿಯುತ್ತ ಬಂದಿಹೆವು ಆರ್ತರಾಗಿ. ಸಿದ್ಧಲಿಂಗೇಶ ಎದ್ದು ಬಾ ಎದ್ದು ಬಾ. ನಾನು ನನ್ನದು ಎಂಬ ಮಾತಿಗೆ ಬಲಿಯಾಗಿ ಯಾತನೆಯ ಅನುಭವಿಸಿ ಕಡೆಗೆ ತಂದೆ ನೀನೆ ಗತಿ ನಮಗೆಂದು ಅಲೆದು ಬಂದೆವು ಇಂದು. ಚರಣ ಕಮಲವ ನಂಬಿ ಕೊನೆಗೆ ಸಿದ್ಧಲಿಂಗೇಶ ಎದ್ದು ಬಾ ಎದ್ದು ಬಾ. ನಿನ್ನ ಕರುಣೆಯ ಜ್ಯೋತಿ ಬೆಳಕು. 25ನೇ ಸಾಲಿನ ತೋಂಟದಾರ್ಯ ಮಠದ ರೊಟ್ಟಿ ಜಾತ್ರೆ ವಿಶೇಷ ಕಾರ್ಯಕ್ರಮದಲ್ಲಿ ಕಪ್ಲಿಯಿಂದ ಭಕ್ತರು ಆಗಮಿಸಿರ್ತಕ್ಕಂಥ ಸಾಕಷ್ಟು ರೊಟ್ಟಿಗಳನ್ನ, ಸಾವಿರಾರು ರೊಟ್ಟಿಗಳನ್ನ ತೆಗೆದುಕೊಂಡು ಬಂದು ಸ್ವ ಇಚ್ಛೆಯಿಂದ ತಮ್ಮದೇ ಆದಂತ ಕೈಲೇ ಬರುವಂತ ರೊಟ್ಟಿಗಳನ್ನ ತಂದು ಜಾತಿ ಭೇದ ಭಾವ ಏನೂ ಇಲ್ಲದ್ರೆ ಕೋಮು ಸೌಹಾರ್ದವಂತೆ ನಮ್ಮ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಈ ಒಂದು ದಾರಿಯನ್ನು ಹಾಕಿಕೊಟ್ಟ ದಾರಿಯಲ್ಲಿ ಈ ಭಾಗದಲ್ಲಿ ನರಗುಂದ ತಾಲೂಕಿನ ಈ ಭಾಗದಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿರ್ತಕ್ಕಂಥ ಈ ನಮ್ಮ ತೋಂಟದಾರ್ಯ ಮಠದ ರೊಟ್ಟಿ ಜಾತ್ರೆಯಲ್ಲಿ ಕಪ್ಲಿ ತಾಯಂದಿರು ರೊಟ್ಟಿಯನ್ನು ತಂದು ಕೊಟ್ಟಿದ್ದು ನಮ್ಮ ಮಠಕ್ಕೆ ಬಹಳ ಶ್ರೇಯಸ್ಸನ್ನು ತಂದು ಕೊಟ್ಟಿದೆ. ಆ ಕಾರಣ ನಮ್ಮ ತೋಂಟದಾರ್ಯ ಮಠಕ್ಕೆ ನೂತನವಾಗಿ ಪಟ್ಟಾಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಈ ನಡೆದಾಡುವ ಈ ಭಾಗದ ದೇವರು ಅಂದ್ರೆ ತಪ್ಪಾಗಿಲ್ಲ. ಆ ರೀತಿಯಲ್ಲಿ ಸೇವೆ ಭಕ್ತರ ಉದ್ಧಾರಕ್ಕಾಗಿ ಸೇವೆಯನ್ನು ಮಾಡ್ತಕ್ಕಂಥ ಶಾಂತಲಿಂಗ ಮಹಾಸ್ವಾಮಿಗಳವರ ಕೃಪಾ ಆಶೀರ್ವಾದದಿಂದ ಇಲ್ಲಿ ಭಕ್ತರು ಸಾಕಷ್ಟು ಮಠದ ಅಭಿವೃದ್ಧಿ ಇರ್ಬೋದು, ಜನರ ಅಭಿವೃದ್ಧಿ ಇರಬಹುದು, ಊರಿನ ಅಭಿವೃದ್ಧಿ ಇರಬಹುದು, ಇವೆಲ್ಲಗಳಲ್ಲಿ ಜಾತ್ರೆಯನ್ನು ಯಶಸ್ವಿಯಾಗಿ ಮಾಡ್ಲಿಕ್ಕೆ ಕಾರಣಭೂತರಾಗಿರ್ತಾರಂತೆ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ. ನೀಡುವ ತನಕ ದಾರಿ ಕಾಣದು ಸ್ವಾಮಿ ನಮಗೆ. ತಂದೆ ತಂದೆ ನಿನ್ನ ಕರುಣೆಯ ಜ್ಯೋತಿ ಬೆಳಕು ನೀಡುವ ತನಕ ದಾರಿ ಕಾಣದು ಸ್ವಾಮಿ ನಮಗೆ. ನೀನು ಹರಸುವ ತನಕ ನರಕದಂತೀ ಲೋಕ ಮೊರೆ ಕೇಳದೇನು ನಿನಗೆ. ಸಿದ್ಧಲಿಂಗೇಶ ಎದ್ದು ಬಾ ಎದ್ದು ಬಾ ಎದ್ದು ಬಾ ಎದ್ದು ಬಾ. ಸಿದ್ಧಲಿಂಗೇಶ್ವರನೇ ಉದ್ಧರಿಸಲು ನಮ್ಮ ಧರೆಗೆ ಸ್ವಾಮಿ, ಉದ್ಧರಿಸಲು ಬಾರೋ ಧರೆಗೆ. ಸಿದ್ಧಲಿಂಗೇಶ ಸಿದ್ಧಲಿಂಗೇಶ ಸಿದ್ಧಲಿಂಗೇಶ. ಯಾರಾದರೇನು ನಾ ಹೇಗಿದ್ದರೇನು, ಸಿದ್ಧಲಿಂಗೇಶ್ವರನೇ ನಿನ್ನ ನಂಬಿದ ಮೇಲೆ ಭಯ. ಪ್ರಣವ ಸ್ವರೂಪಿ
ಗುರು ಬಸವ ಮಹಾಸ್ವಾಮಿಗಳ ಪವಿತ್ರವಾದ ಪಾದಕ್ಕೂ ವಂದಿಸಿ, ಬಸವಾದಿ ಪ್ರಮುಖರ ಬಸವಣ್ಣನವರ ಪವಿತ್ರವಾದ ಪಾದಕ್ಕೂ ವಂದಿಸಿ, ಈ ರೊಟ್ಟಿ ಜಾತ್ರೆ ಡಂಬಳಗದಲ್ಲಿ ನಡ್ಕೊಂಡು ಬಂದಿತ್ತು. ಅದನ್ನ ನಮ್ಮ ಗುರು ಬಸವದೇವರು ಡಂಬಳಕ ಜಾತ್ರೆಗೆ ಹೋದಾಗ ನಾವು ಈ ತರ ನಮ್ಮೂರಲ್ಲಿ ನಡೆಸ್ಬೇಕಲ್ಲ ಅಂತ ಒಂದು ಸಂಕಲ್ಪ ಮಾಡಿ ಆ ರೀತಿಯಿಂದ ಅವರು ಅಲ್ಲಿಂದ ಬಂದಿಂದ ಈ ರೊಟ್ಟಿ ಜಾತ್ರೆಯನ್ನು ನಡೆಸಿದರು. ಅದು ಶಿರೋಳಕ್ಕೆ ಅಷ್ಟೇ ಮಾತ್ರ ಆಗಲಿಲ್ಲ, ಸುತ್ತಮುತ್ತಲ ಹಳ್ಳಿನ ತಾಲೂಕಿನ ಮಟ್ಟಕ್ಕೂ ಆ ರೊಟ್ಟಿ ಜಾತ್ರೆ ಪ್ರಸಿದ್ಧವಾಯಿತು. ಆ ನಂತರ ಇದು ಎಲ್ಲಾ ಕಡೆನೂ ಬಹಳ ಯಶಸ್ವಿಗೊಳಿಸಿತು. ಈ ರೊಟ್ಟಿ ಜಾತ್ರೆಯಿಂದ ನಮ್ಮ ಊರು ಹೆಮ್ಮೆ ಬೆಳೆಯಿತು ಮತ್ತು ಗುರುಬಸವದೇವರ ಆಶೀರ್ವಾದದಿಂದ ಶಿರೋಳದ ಸದ್ಭಕ್ತರು ಎಲ್ಲರೂ ಒಳ್ಳೆಯ ರೀತಿಯಿಂದ ನಡ್ಕೊಂಡು ಮಠದ ಭಕ್ತರಾಗಿದ್ದಾರೆ ಅಂತ ಲೋಕಪ್ಪ ಬಸಪ್ಪ ಗರ್ಗಿಕಟ್ಟಿ ಸಾಕಿನ ಶಿರೋಳ ಶ್ರೇಷ್ಠ ಪ್ರಗತಿಪರ ರೈತ ತಾಲೂಕು ಮಟ್ಟದ ಪ್ರಶಸ್ತಿಯನ್ನು ಪಡೆದಂತ ಅಭಿಮಾನಿಗಳು ಅಂತ ಹೇಳಿ ನಮ್ಮ ಎರಡು ಮಾತು ಮುಗಿಸ್ತಾ ಇದ್ದೇನೆ. ಕಳವಳವು ಉಳಿವುದುಂಟೇನೋ, ಪರುಷ ಸೋಂಕಿದ ಲೋಕ ಕೊಂದಾಗದೇನು, ಯಾರಾದರೇನು ನಾ ಹೇಗಿದ್ದರೇನು, ಸಿದ್ಧಲಿಂಗೇಶ್ವರನೇ ನಿನ್ನ ನಂಬಿದ ಮೇಲೆ ಭಯವು ಕಳವಳವು ಉಳಿವುದುಂಟೇನೋ, ಪರುಷ ಸೋಂಕಿದ ಲೋಕ ಕೊಂದಾಗದೇನು. ತೃಣವಾದರೇನು ಘನವಾದರೇನು, ಬೆಂಕಿ ಸೋಂಕಲು ಭಸ್ಮವಾಗದೇನು. ತೃಣವಾದರೇನು ಘನವಾದರೇನು, ಬೆಂಕಿ ಸೋಂಕಲು ಭಸ್ಮವಾಗದೇನು. ಕಡುಪಾಪಿಯಾಗಲಿ ಶತಮೂರ್ಖನಾಗಲಿ, ಕಡುಪಾಪಿಯಾಗಲಿ ತಾಯಿರುವ ಈ ತ್ರಿವಿಧದಾಸರಲ್ಲಿ ತೋಟದ ಸಿದ್ಧಲಿಂಗೇಶ್ವರ ಅಪ್ಪಗಳವರ ದಿವ್ಯ ಚೇತನಕ್ಕೆ ಅನಂತ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ವರ್ತಮಾನದ ಜಗದ್ಗುರುಗಳವರು ಕನ್ನಡ ನಾಡಿನ ಹಿರಿಯ ವಿದ್ವಾಂಸರು ತತ್ವರಾದ ಡಾಕ್ಟರ್ ತೋಟದ ಸಿದ್ದರಾಮ ಮಹಾಸ್ವಾಮಿಗಳವರ ದಿವ್ಯ ಕೈಲಾವಗಳಲ್ಲಿ ಕೂಡ ಅಷ್ಟೇ ವೃತ್ತಿಯಿಂದ ಶರಣೆಂದು, ಕಾರ್ಯಕ್ಕೆ ಕಾರಣೀಭೂತರು ಶಿರೋಳಪುರದ ಪರಮಾರಾಧ್ಯ ಪರಂಜ್ಯೋತಿ ಅನ್ನದಾನ ಮಹಾಸ್ವಾಮಿಗಳವರ, ಪರಮ ಪೂಜ್ಯ ಗುರುಬಸವ ಮಹಾಸ್ವಾಮಿಗಳವರ, ಪರಮ ಪೂಜ್ಯ ಸದಾಶಿವ ಮಹಾಸ್ವಾಮಿಗಳವರ ಕಳೆದ ವರ್ಷ ನಮ್ಮ ನಡೆದಿದ ಗುರು ಹಿರಿಯರೇ, ತಂದೆ ತಾಯಂದರೆ ಮತ್ತು ಮಕ್ಕಳೇ, ನಿಮಗೆಲ್ಲರಿಗೂ ಶರಣಾರ್ಥಿಗಳು. ಪ್ರತಿದಿನದ ಪದ್ಧತಿಯಂತೆ ಇಂದಿನ ವಚನ ದಾಸಿ ಪುತ್ರನಾಗಲಿ ಬಸವಣ್ಣನ ವಚನ. ಇವತ್ತಿನ ಪುರಾಣದ ಚರಿತ್ರೆಯಲ್ಲಿ ಅಥಣಿಯ ಶ್ರೀಮದ್ ಶಿವಯೋಗಿಗಳವರು ಕೇವಲ ಬಸವಣ್ಣನ ನಾಮಧೇಯವನ್ನ, ಅವರ ಬದುಕು ಆ ಕಾರಣಕ್ಕಾಗಿ ಇವತ್ತು ಕೂಡ ಪ್ರಸ್ತುತ ಆಗ್ತದೆ. ಯಾಕೆ ಅಥಣಿಯಪ್ಪನವರ ಶಿವಯೋಗಿಗಳು ಇವತ್ತಿಗೂ ಕೂಡ ಪ್ರಸ್ತುತರಾಗ್ತಾರೆ ಅಂದ್ರೆ, ಬಸವಣ್ಣನ ವಚನಗಳನ್ನ ಅಪ್ಪನ ವಚನಗಳು ಅಂತ ಕರೆದು, ಆ ವಚನಗಳ ಇಂಗಿತ ಏನಿದೆ, ಬಸವಣ್ಣನ ವಚನಗಳ ಆಶಯ ಏನಿದೆ, ಅದಕ್ಕೆ ತಕ್ಕ ಹಾಗೆ ಬದುಕನ್ನ ನಡೆಸಿದರು.